ಎಲ್ಲರಿಗೂ ನಮಸ್ಕಾರಗಳು. ಶೋಲ್ಡರ್ ಡ್ರಾಪ್ ಆಗದೆ ಇರೋಂಗೆ ಎಲ್ಲೆಲ್ಲಿ ಮಾರ್ಕಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಹಾಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಇವತ್ತು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ, ಒಂದೊಂದನ್ನೇ ನಾನು ತಿಳಿಸ್ಕೊಡ್ತೀನಿ. ನೀವು ಪೂರ್ತಿ ವಿಡಿಯೋನ ನೋಡಿದ್ರೆ ಮಾತ್ರನೇ ನಿಮಗೆ ಅರ್ಥ ಆಗೋದು ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದೀವಿ ಅನ್ನೋದು. ನಾವು ಮೊದಲು ಮಾಡೋ ತಪ್ಪು ಏನು ಅಂದ್ರೆ ಬ್ಲೌಸ್ನ ಉದ್ದವನ್ನ ಜಾಸ್ತಿ ತಗೊಂಡ್ಬಿಡ್ತೀವಿ, ಅವಾಗ್ಲೂ ಕೂಡ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹೇಗೆ ಅಂತ ನಾನು ತಿಳಿಸ್ತೀನಿ ನೋಡಿ. ಇವಾಗ ಬ್ಲೌಸ್ ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸು 12 ಇಂಚು ಅಥವಾ 13 ಇಂಚು ಉದ್ದ ಇರುತ್ತೆ. ನೀವೇನ್ ಮಾಡ್ಬಿಡ್ತೀರಾ, ಇಲ್ಲಿ ನಾವು ಭುಜದ ಸ್ಟಿಚ್ ಹಾಕ್ತಿವಲ್ಲ, ಇಲ್ಲಿ 1/2 ಇಂಚ್ ಬೇಕು, ಮತ್ತೆ ಇಲ್ಲಿ ಕ್ರಾಸ್ ಪಟ್ಟಿ ಸ್ಟಿಚಿಂಗ್ ಮಾಡೋಕ್ಕೆ 1/2 ಇಂಚ್ ಬೇಕು, ಹಾಗೆ ಇಲ್ಲಿ ಕೆಳಗಡೆ ಇಲ್ಲೆಲ್ಲ ಸ್ಟಿಚಿಂಗ್ ಎಲ್ಲ ಮಾಡೋದಕ್ಕೆ 1/2 ಇಂಚ್ ಬೇಕು ಅಂತ ತಗೊಂಡ್ಬಿಡ್ತೀರಾ. ಅದೇ ನಿಮಗೆ 1.5 ಇಂಚು ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಅವಾಗ ನಿಮಗೇನಾಗುತ್ತೆ, ಇಲ್ಲಿ ಬ್ಲೌಸು ಜಾಸ್ತಿ ಬಂದ್ಬಿಡುತ್ತೆ ಲೂಸು, ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ. ಅವಾಗ ಅದೇನಾಗ್ಬೇಕು, ಅಲ್ಲಿ ಇಲ್ಲಿರುವಂಥ ಲೂಸು ರಿಂಕಲ್ಸ್ ಬರೋದು, ಶೋಲ್ಡರ್ ಡ್ರಾಪ್ ಆಗೋದೆ ಇದೇ ಪ್ರಾಬ್ಲಮ್ಮು ಆಗೋದು. ಇದನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಫ್ರಂಟ್ಗೆ 2 ಇಂಚ್ ಮಾತ್ರನೇ ಉದ್ದನ ತಗೊಂಡು ನೀವು ಕಟಿಂಗ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ 1 ಇಂಚ್ ಎಕ್ಸ್ಟ್ರಾನ ತಗೊಳ್ಳಿ. ನಿಮ್ದು ಏನು ಬ್ಲೌಸ್ ಅಲ್ಲಿ ಅಳತೆ ಬರುತ್ತೋ ಅದರಿಂದ. ಈಗ 13 ಇಂಚ್ ಇದೆ ಅಂದ್ರೆ 14 ಇಂಚು ಬ್ಯಾಕ್ ಸೈಡಿಗೆ ತಗೊಳ್ಳಿ, ಫ್ರಂಟ್ ಸೈಡ್ಗೆ 15 ಇಂಚನ್ನ ತಗೊಳ್ಳಿ. ಈ ತರ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ನಿಮಗೆ ಬ್ಲೌಸ್ ಎಲ್ಲೂ ರಿಂಕಲ್ಸು ಬರಲ್ಲ, ಮತ್ತೆ ಶೋಲ್ಡರ್ ಡ್ರಾಪ್ ಆಗಲ್ಲ. ನೆಕ್ಸ್ಟ್ ಏನಂತ ತೋರಿಸ್ತೀನಿ ನೋಡಿ. ನಾವಿಲ್ಲಿ ಅಳತೆನ ತಗೊಳ್ತೀವಿ, ಈ ನೆಕ್ಕು ಮತ್ತೆ ಈ ಭುಜದ ಅಳತೆ ತಗೊಂಡಿರ್ತೀವಲ್ವಾ, ಇಲ್ಲಿ ಏನ್ ಬರುತ್ತೆ ನೋಡಿ. ಈಗ ಇಲ್ಲಿ ನನಗಿಲ್ಲಿ 6 ಕಾಲು ಬಂದಿದೆ. ಅದೇ ರೀತಿನೇ ನಾವು ಇಲ್ಲಿ ಕೂಡ ನಾವಿಟ್ಟು 6 ಕಾಲಿಗೆನೆ ಮಾರ್ಕನ್ನ ಮಾಡ್ಕೊಳ್ಬೇಕು. ಯಾಕೆ ಅಂತ ತಿಳಿಸ್ತೀನಿ. ಈ ಸ್ಕೇಲ್ ಇಟ್ಬಿಟ್ಟು ನೀವೇನ್ ಮಾಡ್ತೀರಾ, ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿರ್ತೀರಾ, ಇಲ್ಲಿಂದ ನೆಕ್ಕು ಮತ್ತೆ ಇಲ್ಲಿ ಭುಜ, ಚಿಕ್ಕ ಭುಜ, ಇದನ್ನ ತಗೊಂಡ್ಬಿಟ್ಟಿರ್ತೀರಾ. ಇಲ್ಲೇ ಇದೆಯಲ್ಲ ಇಲ್ಲಿ ಮಾರ್ಕಿಂಗು, ಇಲ್ಲಿ ಇಟ್ಬಿಟ್ಟು ಇಲ್ಲೊಂದು ಲೈನ್ ಹಾಕ್ತೀರಾ. ಅವಾಗ ಏನಾಗುತ್ತೆ, 1-2 ಪಾಯಿಂಟ್ ಜಾಸ್ತಿ ತಗೊಂಡ್ರು ಪ್ರಾಬ್ಲಮ್ ಆಗುತ್ತೆ, ಕಮ್ಮಿ ತಗೊಂಡ್ರು ಅದರಿಂದನೇ ನಿಮ್ಗೆ ತೊಂದರೆ ಆಗೋದು. ಇಲ್ಲಿ ನೋಡಿ, ಅದಕ್ಕೆ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳಕ್ ಹೇಳಿದ್. ಈ ರೀತಿ ಈ ಮಾರ್ಕ್ ಅವಾಗ ಜಾಯಿಂಟ್ ಮಾಡ್ಕೊಳ್ಬಹುದು, ಕರೆಕ್ಟಾಗಿ ಬರುತ್ತೆ. ನೋಡೋಕೆ ಸ್ಕೇಲ್ ಕರೆಕ್ಟಾಗಿ ಇದೆ ಅನ್ಸುತ್ತೆ, ಅವಾಗ 1 ಪಾಯಿಂಟ್ ಹೆಚ್ಚು ಕಡಿಮೆ ಬರುತ್ತೆ. ಹಾಗಾಗಿ ನಾನು ತಿಳಿಸ್ತಾ ಇರೋದು, ಇದನ್ನ ಕರೆಕ್ಟಾಗಿ ತಗೊಳ್ಳಿ. ಹಾಗೇನೆ ಇಲ್ಲಿ ಕೂಡ ಅಷ್ಟೇನೆ, ನೀವು ಇಲ್ಲಿಂದ ಮತ್ತೆ ಉದ್ದಾನ ತಗೊಳ್ತೀರಲ್ವಾ. ಇವಾಗ ಏನಿಲ್ಲ 6 ಇಂಚು ಉದ್ದಾನ, ಕಂಕ್ಳು ಫುಲ್ಲು ಆರ್ಮೋಲ್ ರೌಂಡು ನಾವಿಲ್ಲಿ 6 ಇಂಚ್ ತಗೊಂಡಿದ್ದೀನಿ. ಇದೇ ತರ ಇಲ್ಲಿ 6 ಇಂಚು, ಇಲ್ಲೂ ಕೂಡ 6 ಇಂಚಿಗೆ ಮಾರ್ಕನ್ನ ಮಾಡ್ಕೊಳ್ಳಿ. ಆಮೇಲೆ ಸ್ಕೇಲಲ್ಲಿ ಮಾಡಿ. ನಾನು ಇಲ್ಲಿ ತಿಳಿಸ್ದಂಗೆ ನೋಡಿ, ಇಲ್ಲಿ ನೋಡೋಕೆ ಸ್ಕೇಲ್ ಕಾಣಿಸುತ್ತೆ, ಹಾಕುವಾಗ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅದಕ್ಕೇನೆ ನಾನು ತಿಳಿಸ್ತಾ ಇರೋದು. ಹಾಗೆ ಇದನ್ನ ತಗೊಳಕ್ಕೆ ನನಗೆ ಈಸಿಯಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ಕೂಡ 2.5 ಇಂಚಿಗೆ ಇಲ್ಲೊಂದು ಮಾರ್ಕನ್ನ ಮಾಡ್ಕೊಳ್ಳಿ. ಆ ನಂತರ ನಿಮಗಿಲ್ಲಿ ಫ್ರಂಟ್ ಸೈಡಿಗೆ 1 ಇಂಚು ಬೇಕಾಗುತ್ತೆ. ಇಲ್ಲಿ 1 ಇಂಚನ್ನ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಈಸಿಯಾಗಿ ನೀವು ಈ ತರ ತಗೊಂಡ್ಬಿಡ್ಬೋದು. ನಾನಿಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೀವೇನ್ ಮಾಡ್ತೀರಾ, ಇಲ್ಲಿ ಎಕ್ಸ್ಟ್ರಾ ತಗೊಳ್ತೀರಾ 1/4 ಇಂಚು. ಬೇರೆ ಯಾವುದೋ ವಿಡಿಯೋಗಳನ್ನ ನೋಡಿರ್ತೀರಾ, ಇಲ್ಲ ನಿಮ್ಗೆ ಏನೋ ಅನ್ಸಿರುತ್ತೆ ಜಾಸ್ತಿ ಬಟ್ಟೆ ಬೇಕೇನೋ ಅಂತ, ಇಲ್ಲಿ 1/4 ಇಂಚ್ ತಗೊಳ್ತೀರಾ. ಅವಾಗ ಏನಾಗುತ್ತೆ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದ್ಬಿಡುತ್ತೆ. ಅವಾಗ್ಲೇನೆ ನಿಮಗೆ ಈ ಬ್ಲೌಸ್ಗಳಲ್ಲಿ ಅವ್ರು ಹಾಕೊಂಡಾಗ ಈ ಸ್ಲೀವ್ಸ್ ಅಲ್ಲಿ ಇಲ್ಲಿ ರಿಂಕಲ್ಸ್ ಬರೋದು, ಇಲ್ಲ ಫ್ರಂಟ್ ಅಲ್ಲೂ ಕೂಡ ಇಲ್ಲಿ ರಿಂಕಲ್ಸ್ ಬರೋದು, ಈ ಬಟ್ಟೆ ಆ ತರ ಆಗತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ 38 ಸೈಜ್ವರೆಗೂ 1 ಇಂಚೇ ಸಾಕಾಗತ್ತೆ. 1 ಇಂಚ್ ತಗೊಳ್ಳಿ. ಅವಾಗ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪು ಆಗಲ್ಲ, ರಿಂಕಲ್ಸು ಬರಲ್ಲ. ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಏನಾಗುತ್ತೆ, ಇಲ್ಲಿ ಬಟ್ಟೆ ಜಾಸ್ತಿ ಇರುತ್ತೆ, ಅದೇನಾಗಬೇಕು, ಅದು ನಿಮಗೆ ಕರೆಕ್ಟ್ ಅವ್ರಿಗೆ ಕೂತ್ಕೊಳ್ಳಲ್ಲ. ಅವಾಗ ಇಲ್ಲ ಲೂಸ್ ಆಗೋದು, ಶೋಲ್ಡರ್ ಡ್ರಾಪ್ ಆಗತ್ತೆ. ಇವಾಗ ನೆಕ್ಸ್ಟು ಎಲ್ಲರೂ ಹೇಳ್ತಾರೆ, ಇಲ್ಲಿಂದಾನೇ ನೀವು ಈ ಪಾಯಿಂಟಿಂದಾನೇ ನೀವು ಡಾಟ್ಸ್ನ ಹಿಡಿಬೇಕು, ಇಲ್ಲಿ ಮೇಲೆ ಬರೋ ಡಾಟ್ಸ್ ಅಂತಾರೆ. ಅದು ಹೇಗೋ ನನಗಂತೂ ಗೊತ್ತಿಲ್ಲ. ನಾನು ನೋಡಿರೋದ್ರ ಪ್ರಕಾರ ಇಷ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀವಲ್ವಾ, ಇಲ್ಲಿ ನಾವು ಇಲ್ಲಿ ಡಾಟ್ಸ್ನ ಹಿಡಿತೀವಲ್ವಾ, ಮೇನ್ ಡಾಟು, ಈ ಡಾಟ್ ಲೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಈ ತರ ಒಂದು ಮಾರ್ಕನ್ನ ಮಾಡ್ಕೊಂಬಿಡಿ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಡಾಟ್ಸ್ನ ಹಿಡಿತೀವಲ್ವಾ, ಆ ಡಾಟ್ಸ್ ಇಂದಾನೆ 2 ಇಂಚಿಗೆ ಸರ್ಕಲ್ನ ಮಾಡ್ಕೊಳ್ಬೇಕಾಗತ್ತೆ. ಅವಾಗ್ಲೇನೆ ನಿಮಗಿದು ಕರೆಕ್ಟಾಗಿ ಬರೋದು. ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ತಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರಲ್ಲ ನೋಡಿ. ಇಲ್ಲಿಂದ ಇಲ್ಲಿಗೆ ಇದನ್ನ ಹಾಕೋದು ಇವಾಗ ತಿಳಿಸ್ತೀನಿ. ಇಲ್ಲಿ 4.5 ಇಂಚಿಗೆ ಫಸ್ಟ್ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಆಮೇಲೆ ಇಲ್ಲಿ 1 ಇಂಚು, ಈ ಕಡೆಗೆ 1 ಇಂಚು ಮತ್ತು ಈ ಕಡೆಗೆ 1 ಇಂಚು ಈ ಥರ ಮಾರ್ಕನ್ನ ಮಾಡ್ಕೊಳ್ಳಿ. ಇದನ್ನ 2.5 ಇಂಚ್ ತಗೊಳ್ಳಿ. ಈ ಸೈಜಿಗೆಲ್ಲ ಸಾಕಾಗುತ್ತೆ. ಇದು
638 ಸೈಜ್ದು. ಆ ಥರದಕ್ಕೆಲ್ಲ ಇಲ್ಲಿ 2.5 ಇಂಚಿಗೆ ಸಾಕಾಗುತ್ತೆ. ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ನೀವು. ಇಲ್ಲಿ ಆಯ್ತಲ್ವಾ? ಇವಾಗ ನೀವು ಈ ಲೈನ್ ಹಾಕೊಂಬಿಡಿ. ಈ ಲೈನ್ ಹಾಕೊಂಡ್ಮೇಲೆ ಇಲ್ಲಿಂದ 2 ಇಂಚಿಗೆ 1.25 ಆದರೂ ಸಾಕಾಗತ್ತೆ, ಇಲ್ಲ 2 ಇಂಚು ತಗೊಳ್ಳಿ. ಈ ಥರ 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಕರೆಕ್ಟಾಗಿ ಬರೋದು. ಹಾಗೆ ಇಲ್ಲಿ ಕೂಡ ನೀವು ಇಲ್ಲಿ ಕ್ರಾಸ್ ಪಟ್ಟಿ ಮಾರ್ಕನ್ನು ಮಾಡ್ಕೊಂಡಿರ್ತೀರಲ್ಲ, ಇಲ್ಲಿ ನೋಡಿ, ಇಲ್ಲಿ ಏನಿದೆ 6 ಇಂಚು ಇಲ್ಲಿ ಈ ರೀತಿ ಇಟ್ಬಿಟ್ಟು ಇದನ್ನು ಟೇಪನ್ನ ಅರ್ಧ ಮಾಡಿ. ಇಲ್ಲಿ ನೆಕ್ಕು ನಾವಿಲ್ಲಿ ರೌಂಡ್ ತೊಗೊಂಡಿರ್ತೀವಲ್ವ, ಇಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಟು ತಗೊಳ್ಳಿ. ಇಲ್ಲಿ ಮಧ್ಯಕ್ಕೆ ಎಲ್ಲಿ ಬರುತ್ತೆ ಅದನ್ನು ನೋಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಈ ಮೇನ್ ಡಾಟ್ ಇದೇನೆ, ಈ ಡಾಟಿಂದ ನಿಮಗಿಲ್ಲಿ 2 ಇಂಚು ಎಲ್ಲಿ ಬರುತ್ತೆ ನೋಡಿಕೊಂಡು ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಈ ಸರ್ಕಲ್ಲು ಕರೆಕ್ಟಾಗಿ ಬಂತು ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಉದ್ದಾನು ಅಷ್ಟೇ ಕರೆಕ್ಟಾಗಿ ತೊಗೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಇಲ್ಲೇನೋ ಕಟ್ಟಿಂಗ್ ಮಾಡೋದೆಲ್ಲ ಇರುತ್ತೆ, ಅದೆಲ್ಲ ನಾನು ಬೇರೆ ಇದರಲ್ಲಿ ತೋರಿಸ್ತೀನಿ. ಹೆಚ್ಚಿಗೆ ಡೀಪು ಮತ್ತು ಈ ಜಾಸ್ತಿ ಕ್ರಾಸ್ ಎಲ್ಲ ತೊಗೊಂಡ್ರೆ ನಾವಿಲ್ಲಿ ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕು. ಅದರಲ್ಲೂ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ನೋಡಿ, ಇದು ಇಷ್ಟನ್ನ ನೋಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ. ನಿಮಗೆ ಸ್ಲೀವ್ಸ್ದು ವಿಡಿಯೋ ಬೇಕು ಅಂತಂದರೆ ಕಮೆಂಟನ್ನು ಮಾಡಿ.